ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಯಾವಾಗಲೂ ಮುಖವಾಡವನ್ನು ಹಾಕ್ಕೊಂಡೇ ಬದುಕ್ತೀವಿ. ನಮಗೆ ಕೊಟ್ಟಿರುವಂಥ ಎಲ್ಲ ಕೊಡುಗೆಗಳು ಬೇರೆ ಕಡೆಯಿಂದ ನಾವು ನಮಗೆ ಅಜ್ಞಾತರಾಗಿಯೇ ಉಳಿದಿದ್ದೀವಿ. ಅಂದರೆ ಏನ್ರಿ ಅಂತಂದ್ರೆ ನಮಗೆ ಗೊತ್ತಿರಲಾರ್ದವ್ರಾಗಿ ಉಳಿದೀವಿ. ಮತ್ತು ಯಾರಿಗೆ ಗೊತ್ತಿದ್ದೀವಿ ನಾವು ಅಂತಂದ್ರೆ ನಾವು ಬೇರೆಯವ್ರಿಗೆ ಗೊತ್ತಿದ್ದೇವೆ, ಖರೆ ನಮಗೆ ಗೊತ್ತಿಲ್ಲ. ಬೇರೆಯವರು ಇಟ್ಟಿದ್ದ ಹೆಸರು ಅದು ನಮಗೆ ಸಂಬಂಧಪಟ್ಟವು. ಬೇರೆಯವರು ನಮಗೆ ಏನಂತ ನಮಗೆ ಹೆಸರಿಟ್ಟು, ನೀನು ಮಂತ್ರಿ, ನೀನು ಗುರು, ನೀನು ಸನ್ಯಾಸಿ, ನೀನು ಸಾಧು, ನೀನು ಸಾಹುಕಾರ, ನೀನು ಹೆಣ್ಮಗಳು, ನೀನು ಗಂಡು ಮಗ, ನೀನು ಕಾಕ, ನೀ ಮಾಮಿ ಅಂತ ಜನ ನಮಗೆ ಏನು ಸಂಬೋಧಿಸಿ ನಮಗೆ ಏನೋ ಒಂದು ಅವರ ಒಂದು ಅನಿಸಿಕೆಯ ತೀರ್ಮಾನಗಳನ್ನು ಮಾಡಿ ನಮಗೆ ಏನು ಹೇಳ್ತಾರೋ ಅದನ್ನು ನಾವು ಅಂತ ತಿಳ್ಕೊಂಡು ನಾವು ಅದನ್ನು ನಂಬಿ ವ್ಯವಹರಿಸ್ತೀವಿ. ಹೊರತಾಗಿ ನಮ್ಮನ್ನು ನಾವು ಎಂದೂ ಹೊರಳಿ ನೋಡ್ಕೊಳ್ಳಿಲ್ಲ. ನಮಗೆ ನಾವು ಸದಾಕಾಲ ಗೊತ್ತಿಲ್ಲದವರೇ ಆಗಿದ್ದೀವಿ. ನಾವು ಯಾರು ಅನ್ನುವಂಥದ್ದು ನಮಗೇ ಗೊತ್ತಿಲ್ಲ. ನಾವು ಸಮಾಜ ನಿರ್ಧರಿಸಿರುವಂಥ ಕೆಲವು ರೂಪುರೇಷೆಗಳಿಂದ ನಾವು ಬದುಕ್ತಾ ಇದ್ದೀವಿ. ಹೊರತಾಗಿ ನಾವು ಯಾರು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅವರು ಅಂದ ಪ್ರಕಾರ ನಾವು ಹೆಂಗಿರ್ಬೇಕಪ್ಪ, ಸಾಹುಕಾರ ಆಗಿದ್ಮೇಲೆ ಹೆಂಗಿರಬೇಕು, ಒಳ್ಳೊಳ್ಳೆ ಬಟ್ಟೆ ಉಡಬೇಕು, ಚೆನ್ನಾಗಿ ಟಿ ವಿಯಿಂದ ನಡಿಬೇಕು, ನಾವು ಇನ್ನೊಬ್ಬರಿಗೆ ಸ್ವಲ್ಪ ದರ್ಪದಿಂದ ಮಾತಾಡಬೇಕು. ಇವನ್ನೆಲ್ಲ ಆ ಸಮಾಜ ಕಲಿಸಿಕೊಟ್ಟಿದ್ದನ್ನು ನಾವು ನಡೆಸಿಕೊಡ್ತಾ ಇದ್ದೀವಿ. ನಾವು ನಿಜವಾಗಿಯೂ ನಾವು ಏನಿದ್ದೀವಿ ಅಂತ ನಾವು ವಿಚಾರ ಮಾಡಿಕೊಂಡ್ರೆ ನಾವು ಬರೀ ಒಂದು ದೇಹ ಇದ್ದರೂ ಕೂಡ ಇದು ಕ್ಷಣಭಂಗುರ. ಇದರಲ್ಲಿರುವಂಥದ್ದು ಏನೋ ಅಮೂಲ್ಯವಾಗಿರುವಂಥದ್ದು, ಅಮರವಾಗಿರುವಂಥದ್ದು, ನಾಶವಾಗಲಾರ್ದಂಥದ್ದು ವಸ್ತು ಇದರೊಳಗಿದೆ. ಅದು ನಾನು ಅಂತ ನಾವು ಎಂದೂ ತಿಳ್ಕೊಂಡಿಲ್ಲ. ಅದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಹೋಗಬೇಕಂತಂದರೆ ನಮ್ಮನ್ನು ನಾವು ಅರಿಬೇಕು, ನಮ್ಮನ್ನು ನಾವು ಗಮನಿಸಬೇಕು, ನಮ್ಮೊಳಗೆ ನಾವು ಇಳಿಬೇಕು. ಅದನ್ನು ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ, ಬರೀ ಮುಖವಾಡ ಹಾಕ್ಕೊಂಡು ಬದುಕ್ತೀವಿ. ನಾವು ಹೆಂಗೆ ಕಾಣ್ತಿರ್ಬೇಕು ಜನರಿಗೆ, ಇದೇ ನಮ್ಮ ಒಂದು ಲಕ್ಷ್ಯದೊಳಗಿದೆ. ನಾವು ಹೆಂಗೆ ಕಾಣ್ತಿರ್ಬೇಕು, ನಾವು ಚೆನ್ನಾಗಿ ಕಾಣ್ತೀವೋ ಇಲ್ಲೋ. ಈಗಂತೂ ಇಷ್ಟೊಂದು ಶರೀರದ ಬಗ್ಗೆ ಕೇರ್ ಎಷ್ಟಾಗಿದೆ ಅಂತಂದ್ರೆ ಅದೇನು ಕೇಳಬೇಡ್ರಿ. ಇವತ್ತು ಮೇಕಪ್ಗಳೇನೋ, ಇವತ್ತು ಶೃಂಗಾರ ಸಾಧನಗಳೇನೋ, ಜನರಿಗೆ ನಾವು ಹೆಂಗೆ ಕಾಣಬೇಕು ಹಂಗೆ ಕಾಣಬೇಕು. ನಾವು ಎಲ್ಲಾದರೂ ಹೋದರೆ ನಾವಾಗಿ ಇರೋದಿಲ್ಲ. ನಾವು ಸಹಜವಾಗಿ ಸರಳವಾಗಿ ನಾವು ಇನ್ನೊಬ್ಬರಿಗೆ ನೋಡೋದಿಲ್ಲ. ನಾವು ಒಂಥರ ಟಿ ವಿಯಿಂದ ನೋಡೋದು, ಅಥವಾ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಂತ ನೋಡ್ಕೊಳ್ಳೋದು, ನಮ್ಮ ಬಟ್ಟೆ ಹೆಂಗಿದೆ ಅಂತ ನೋಡ್ಕೊಳ್ಳೋದು, ನಮ್ಮ ತಲೆ ಸರಿಯಾಗಿದೆ ಇಲ್ಲ, ನಾವು ಸರಿಯಾಗಿದ್ದೇವಿಲ್ಲ, ನಮಗೇನಾರೇ ಮುಖಕ್ಕೆ ಸ್ವಲ್ಪ ಹತ್ತೇದೇನೋ ಮಾಡಿದೇನೋ ಅಂತ ಮತ್ತೆ ಹೋಗಿ ಕನ್ನಡಿ ನೋಡ್ಕೊಳ್ಳೋದು. ನಾವು ಸದಾಕಾಲ ಮುಖವಾಡವನ್ನು ಹಾಕ್ಕೊಂಡೆ ಇನ್ನೊಂದು ರೀತಿಯಲ್ಲಿ ಮುಖವಾಡ ಹೆಂಗೆ ಹಾಕೋತೀವಿ ಅಂದರೆ, ನಾವು ಒಳಗೆ ಗೆನ್ಸೋದೇ ಬೇರೆ, ಹೊರಗೆ ತೋರಿಸ್ಕೊಳ್ಳೋದೇ ಬೇರೆ. ನಾವು ಒಳಗಿರುವಂಥದ್ದನ್ನೆಲ್ಲ ಹೊರಗೆ ತೋರಿಸ್ಲಿಕ್ಕೆ ನಾವು ಎಂದೆಂದೂ ಇಚ್ಛೆ ಮಾಡೋದಿಲ್ಲ. ಮತ್ತು ಅದಕ್ಕೆ ಏನಂತಾರೆ, ಒಳಗಿರುವುದೇ ಹೊರಗಿರೋದೇ ಒಳಗೆ. ಹಂಗಿದ್ದಿದ್ದಾದ್ರೆ, ಹೊರಗೆ ಒಂದಾಗಿದ್ದಿದ್ದಾದ್ರೆ ಅದಕ್ಕೆ ಪಾರದರ್ಶಕತೆ ಅಂತಾರೆ, ಅದಕ್ಕೆ ಪ್ರಾಮಾಣಿಕತೆ ಅಂತ ಹೇಳ್ತಾರೆ. ಅಂಥ ಪ್ರಾಮಾಣಿಕತೆ ನಮ್ಮಲ್ಲಿ ಬಂದಾಗ, ನಾವು ಮುಖವಾಡವನ್ನು ತೆಗೆದು ನಾವಾಗಿದ್ದಾಗ, ನಾವು ನಮ್ಮಂತೆಯೇ ಇದ್ದಾಗ ನಾವು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಪಡಿಬೋದು. ನಾವು ಈ ಶರೀರ ಭಾನ ಬಿಟ್ಟು ಒಳಗಿಳಿಲಿಕ್ಕೆ ಸಾಧ್ಯ ಆಗ್ಬೋದು. ಆದರೆ ಇಲ್ಲ, ಈ ಶರೀರವನ್ನೇ ನಾವು ಭಾಳಷ್ಟು ದೃಷ್ಟಿಯಲ್ಲಿಟ್ಟುಕೊಂಡು ವ್ಯವಹರಿಸ್ತಾ ಇರೋದ್ರಿಂದ ನಾವು ಎಂದೂ ನಮ್ಮನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಸದಾಕಾಲ ಮರೆವಿನಲ್ಲಿ ನಮ್ಮನ್ನು ನಾವು ಏನೋ ಆಗಿ ತೋರಿಸಿಕೊಳ್ಳುವ ಒಂದು ಹಪಹಪಿಯಲ್ಲಿ ನಾವೆಲ್ಲ ಒಂದು ಜೀವನ ಸಾಗಿಸ್ತೀವಿ. ಹೊರತಾಗಿ ನಾವಾಗಿರೋದನ್ನು, ನಾವು ನಮ್ಮಂತಿರೋದನ್ನು, ನಾವು ಸ್ವತಂತ್ರರಾಗಿ ಒಂದು ಯಾವುದೇ ಒಂದು
ನಮಗೆ ನಿರ್ಧರಿಸುವಂಥ ರೂಪಿಸುವಂಥ ಸಾಧನೆಗಳಿಗೆ ಬಲಿಯಾಗದೆ ನಾವು ನಾವಾಗಿರೋದನ್ನು ನಾವು ಕಲಿಯೋಣ. ಇವತ್ತು ಒಂಥರ ನೋಡ್ತೀವಿ ನಾವು, ಒಬ್ಬ ಹೆಣ್ಮಗಳು ಬಂದರೆ ಒಂಥರ ನೋಡ್ತೀವಿ. ನೋಡ್ರಿ, ಇವತ್ತು ಯೌವನದಲ್ಲಿರುವಂಥವ್ರು ಯಾರಾದರೂ ಸುಂದರವಾದಂಥ ಗಂಡು ಮಗ ಬಂದ ಅಂತಂದರೆ ಸುಂದರವಾಗಿರುವಂಥ ಹೆಣ್ಮಗಳು ಆಕೆಯ ಒಂದು ಹಾವಭಾವ, ಆಕೆ ಟಿ ವಿ ಬೇರೆ ಆಗಿಬಿಡ್ತದೆ. ನಾನು ಹಿಂಗೆ ಕಾಣಬೇಕು, ನಾನು ಹಿಂಗೆ ನೋಡಬೇಕು, ನಾನು ಹಂಗಿರಬೇಕು ಅಂತ ತಿಳ್ಕೊಂಡ್ರು. ಮತ್ತು ಈಗ ಒಬ್ಬ ಗುರು ಬಂದು ಒಂದು ವೇದಿಕೆ ಮೇಲೆ ಒಬ್ಬ ಗುರು ಬಂದು ಕುಂತ್ರೆ ನಾನು ಶಿಷ್ಯರಿಗೆ ಹೆಂಗೆ ಕಾಣಬೇಕು, ನಾನು ಹಿಂಗೆ ಕಾಣಬೇಕು, ನಾನು ಹೀಗೆ ಕೂಡಬೇಕು, ಹಂಗೆ ಕೂಡಬೇಕು ಅಂತ ತಿಳ್ಕೊಂಡು ಅವನು ಏನೋ ತನ್ನಲ್ಲಿರೋದಕ್ಕಿಂತ ಬೇರೆಯೇ ತೋರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಹಾಗೆಯೇ ಪ್ರತಿಯೊಬ್ಬರು ಮಂತ್ರಿ ಮಹೋದಯರಾಗಲಿ, ಮತ್ತೊಬ್ಬರಾಗಲಿ, ಇನ್ನೊಬ್ಬರಾಗಲಿ ಸದಾಕಾಲ ಮುಖವಾಡವನ್ನು ಹಾಕ್ಕೊಂಡು ಬದುಕ್ತೀವಿ. ಒಳಗಿರುವಂಥದ್ದನ್ನು ಅಲ್ಲೇ ಮುಚ್ಚಿಬಿಟ್ಟು ನಾವು ಬೇರೆ ಮಾತಿನಲ್ಲಿ, ಬೇರೆ ದೃಷ್ಟಿಕೋನದಲ್ಲಿ ನಾವು ವ್ಯವಹಾರವನ್ನು ಮಾಡ್ತೀವಿ. ಅದನ್ನು ಬಿಟ್ಟು ಮುಖವಾಡವನ್ನು ತೆಗೆದು ನಾವಾಗಿ ಬದುಕೋದನ್ನು ನಾವು ಕಲಿತಾಗ ಮಾತ್ರ ನಾವು ಈ ಕಟ್ಟನ್ನು ಬಿಚ್ಚಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಈ ಒಂದು ಶರಣರು ಹೇಳ್ತಾರೆ. ಮತ್ತು ಎಲ್ಲ ಮಹಾತ್ಮರು ಕೂಡ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಅಂಥ ಒಂದು ಸಹಜ ಸ್ಥಿತಿ, ಸಹಜ ಮತ್ತು ಸರಳ ಮತ್ತು ನಿರ್ಮಲ ಸ್ಥಿತಿ ನಮ್ಮಲ್ಲಿ ಬರಬೇಕು ಅಂತ ನಾನು ಹೇಳ್ತಾ, ತಾವು ಕೇಳಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.